ನೆರಳಕಸುಮೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಎಲ್ಲರೂ ಕೂಡ ಹಾಜರುಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಪರ ವಕಾಲತನ ವಹಿಸಿದಂತಹ ನಾರಾಯಣಸ್ವಾಮಿ ಟಿವಿನ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವಾದ ವಿವಾದಗಳನ್ನು ಮಾಡಿದ್ರಿ. ಪವಿತ್ರ ಗೌಡರವರನ್ನ ಆರೋಪಿಗಳಂತೆ ಕಸ್ಟಡಿಗೆ ಪಡೆದಿರೋದ್ರ ಕುರಿತು ಕೂಡ ನೀವು ಪ್ರಶ್ನೆಯನ್ನು ಮಾಡಿದ್ರಿ. ಹೌದು, ಬೀಂಗ್ ಎ ಲೇಡಿ ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಅದಕ್ಕೆ ಅಪೋಸ್ ಮಾಡಿ ಕೋರ್ಟ್ ಗಮನಕ್ಕೆ ಕೂಡ ತಂದ್ವಿ. ಅದಕ್ಕೋಸ್ಕರ ಕೆಲವೊಂದು ರಿಕವರಿ ಇದೆ, ಇನ್ನೊಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ 15 ದಿವಸ ಕೇಳಿದರು, ಅವತ್ತು ಸುಮಾರು ಒಂದು 5 ದಿವಸ ಅವತ್ತು ಕೊಟ್ಟಿದ್ರು. ಇವತ್ತು 6 ದಿವಸ ಕೊಟ್ಟಿದ್ರು. ಇವತ್ತು ಕೂಡ 9 ದಿವಸ ಕೇಳಿದ್ರು. ಫೈನಲಿ 4 ಡೇಸ್ ಕೊಟ್ಟಿದ್ದಾರೆ. SP ಕೂಡ ಕೆಲವೊಂದು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತಂದಿರ್ತಕ್ಕಂಥ ಅದೇ ಏನಿಲ್ಲ, ಅವ್ರು ಯಾವ ಪರ್ಪಸ್ ಅವ್ರಿಗೆ ಪೊಲೀಸ್ ಕಸ್ಟಡಿ ಬೇಕು ಅಂತ ಅವ್ರು ಹೇಳಿದ್ರು. ನಾವು ಯಾಕೆ ರಿಜೆಕ್ಟ್ ಮಾಡಬೇಕು ಅನ್ನೋದ್ರ ವಿಚಾರವಾಗಿ ನಾವು ಹೇಳಿದ್ವಿ. ಫೈನಲ್ ಆಗಿ 4 ದಿವಸ ಕೊಟ್ಟಿದ್ದಾರೆ. ಆರೋಪಿಗಳ ಬಳಿಯಿಂದ ವಶಪಡಿಸಿಕೊಟ್ಟಿರ್ತಕ್ಕಂಥ 10 ಮೊಬೈಲ್ಗಳ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರೆ ಅವರಿಂದ ಪಾಸ್ವರ್ಡ್ಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ಸರ್ ಇದು? ಇಲ್ಲ, ಅದು ಮೊಬೈಲಲ್ಲಿ ಇರತಕ್ಕಂಥ ರಿಟ್ರೈವ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಸಬ್ಮಿಷನ್ಸ್ ಮಾಡಿದ್ರು. ನಾವು ಅದಕ್ಕೆ ಹೇಳಿದ್ವಿ, ಅದು ಕೆಲವೊಂದು ಕೋರ್ಟ್ ಪರ್ಮಿಷನ್ ತೊಗೊಂಡು ಮಾಡಬೇಕು ಅನ್ನೋ ವಿಚಾರವಾಗಿ ಕೂಡ ಆರ್ಗ್ಯುಮೆಂಟ್ಗಳೆಲ್ಲ ಮಾಡಿದ್ವಿ. ಸೊ ಅದ್ರ ಬೇಸ್ ಮೇಲೆ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಅವ್ರು ಏನೋ ಕೆಲವೊಂದು ರಿಕವರಿ ಇದೆ, ಅದ್ರ ಬೇಸ್ ಮೇಲೆ 4 ಡೇಸ್ ಕಸ್ಟಡಿ ತೊಗೊಂಡಿದ್ದಾರೆ ಅಷ್ಟೇ. ಈಗ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರ್ತಾರೆ. 19th ಅಷ್ಟೇ. ಇದಿಷ್ಟು ಕೂಡ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್ ಟಿವಿ ಬೆಂಗಳೂರು. ನೆರಳಕಸುಮೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಎಲ್ಲರೂ ಕೂಡ ಹಾಜರುಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಪರ ವಕಾಲತನ ವಹಿಸಿದಂತಹ ನಾರಾಯಣಸ್ವಾಮಿ ಟಿವಿನ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವಾದ ವಿವಾದಗಳನ್ನು ಮಾಡಿದ್ರಿ. ಪವಿತ್ರ ಗೌಡರವರನ್ನ ಆರೋಪಿಗಳಂತೆ ಕಸ್ಟಡಿಗೆ ಪಡೆದಿರೋದ್ರ ಕುರಿತು ಕೂಡ ನೀವು ಪ್ರಶ್ನೆಯನ್ನು ಮಾಡಿದ್ರಿ. ಹೌದು, ಬೀಂಗ್ ಎ ಲೇಡಿ ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಅದಕ್ಕೆ ಅಪೋಸ್ ಮಾಡಿ ಕೋರ್ಟ್ ಗಮನಕ್ಕೆ ಕೂಡ ತಂದ್ವಿ. ಅದಕ್ಕೋಸ್ಕರ ಕೆಲವೊಂದು ರಿಕವರಿ ಇದೆ, ಇನ್ನೊಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಇದೆ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ 15 ದಿವಸ ಕೇಳಿದರು, ಅವತ್ತು ಸುಮಾರು ಒಂದು 5 ದಿವಸ ಅವತ್ತು ಕೊಟ್ಟಿದ್ರು. ಇವತ್ತು 6 ದಿವಸ ಕೊಟ್ಟಿದ್ರು. ಇವತ್ತು ಕೂಡ 9 ದಿವಸ ಕೇಳಿದ್ರು. ಫೈನಲಿ 4 ಡೇಸ್ ಕೊಟ್ಟಿದ್ದಾರೆ. SP ಕೂಡ ಕೆಲವೊಂದು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತಂದಿರ್ತಕ್ಕಂಥ ಅದೇ ಏನಿಲ್ಲ, ಅವ್ರು ಯಾವ ಪರ್ಪಸ್ ಅವ್ರಿಗೆ ಪೊಲೀಸ್ ಕಸ್ಟಡಿ ಬೇಕು ಅಂತ ಅವ್ರು ಹೇಳಿದ್ರು. ನಾವು ಯಾಕೆ ರಿಜೆಕ್ಟ್ ಮಾಡಬೇಕು ಅನ್ನೋದ್ರ ವಿಚಾರವಾಗಿ ನಾವು ಹೇಳಿದ್ವಿ. ಫೈನಲ್ ಆಗಿ 4 ದಿವಸ ಕೊಟ್ಟಿದ್ದಾರೆ. ಆರೋಪಿಗಳ ಬಳಿಯಿಂದ ವಶಪಡಿಸಿಕೊಟ್ಟಿರ್ತಕ್ಕಂಥ 10 ಮೊಬೈಲ್ಗಳ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರೆ ಅವರಿಂದ ಪಾಸ್ವರ್ಡ್ಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ಸರ್ ಇದು? ಇಲ್ಲ, ಅದು ಮೊಬೈಲಲ್ಲಿ ಇರತಕ್ಕಂಥ ರಿಟ್ರೈವ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಸಬ್ಮಿಷನ್ಸ್ ಮಾಡಿದ್ರು. ನಾವು ಅದಕ್ಕೆ ಹೇಳಿದ್ವಿ, ಅದು ಕೆಲವೊಂದು ಕೋರ್ಟ್ ಪರ್ಮಿಷನ್ ತೊಗೊಂಡು ಮಾಡಬೇಕು ಅನ್ನೋ ವಿಚಾರವಾಗಿ ಕೂಡ ಆರ್ಗ್ಯುಮೆಂಟ್ಗಳೆಲ್ಲ ಮಾಡಿದ್ವಿ. ಸೊ ಅದ್ರ ಬೇಸ್ ಮೇಲೆ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಅವ್ರು ಏನೋ ಕೆಲವೊಂದು ರಿಕವರಿ ಇದೆ, ಅದ್ರ ಬೇಸ್ ಮೇಲೆ 4 ಡೇಸ್ ಕಸ್ಟಡಿ ತೊಗೊಂಡಿದ್ದಾರೆ ಅಷ್ಟೇ. ಈಗ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರ್ತಾರೆ. 19th ಅಷ್ಟೇ. ಇದಿಷ್ಟು ಕೂಡ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್ ಟಿವಿ ಬೆಂಗಳೂರು.